ಬಾಗ್ಲಾಗ ಬಸ್ಗಳವೆ, ಕಾರುಗಳವೆ, ಬುಲೆಟ್ಗಳವೆ ಅಂತೇಳಿ ನಂಬಿಸ್ಬಿಟ್ಟು ಯುವಕರೆಲ್ಲ ತಂದ್ರು. ಹೆಂಗಸರು ಹೊಲ್ದಾಗ ಕುತ್ಕೊಂಡು ಈ ಸತಿ ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತಾರಂತೆ ಪುಕ್ಷಾಟೆ ಅಂತೇಳಿ ಅವ್ರೋದ್ರು. ಲಾಸ್ಟ್ನಾಗ 3 ಗಂಟೆನಾಗ ಸಾಲ ಮಾಡಿ ಬಡ್ಡಿಗೆ ತಗೊಂಡ್ಬಂದು 4 ಕೋಟಿ ರೂಪಾಯಿ ಸಾಬ್ರು ಕೊಟ್ಟ. 10 ಗಂಟೆ ಗಂಟ ಸಾಬ್ರು 10,000 ಒಟ್ಟು ಬೋಗಸ್ ಹಾಕೊಂಡ್ರು. ಸಿಎಂ ಲಾಸ್ಟ್ನಾಗ 4 ಕೋಟಿ ಕೊಟ್ಟನು. ಕಂಪ್ಲೇಂಟ್ಲು ಸಿಎಂ ಅವ್ರ ಅಣ್ಣಕ್ಕೆ ಇದೆ ಅಂದ್ರೆ ಖುಷಿಯೋ ಖುಷಿ. ನಾನು ಹೇಳ್ದೆ ಕುಕ್ಕು ಕಿವಿದಾಗ ಹೇಳ್ದೆ ಯಾಮಾರಪ್ಪ ಬೇಡ ಓಟ್ ಹಾಕಲ್ಲ ಅಂದೆ. ಏನ್ ಅವ್ರು ಜಿಂದಾಬಾದ್ ಅಂದ್ರೆ ನಗಿತಾನೆ. ನಮ್ಮ ಮನೆಯಾಗ ರಾತ್ರಿ ಗಂಟೆ ಇದ್ದು ಬೆಳಿಗ್ಗೆ ಕಾಂಗ್ರೆಸ್ ಕೋಟ್ ಹಾಕೋದವ್ರು. ರಾಜನದಿನ್ನಿ, ಚಿಕ್ಕಸಾಳ, ದೊಡ್ಡಸಾಳ, ಈ ಕಂಬಳ್ಳಿ, ಕುರುಬ್ರಳ್ಳಿ, ದಿಂಬ, ದಿಂಚಾಮನಹಳ್ಳಿ 8 ಗ್ರಾಮ, 9 ಗ್ರಾಮ 100 ಅಂದ್ರೆ 900 ಬರಬೇಕಾಗಿತ್ತು. 100 ಜನ ಏನು ದೊಡ್ಡ ವಿಷಯ ಅಲ್ಲ. ಇವತ್ತು ನಾನು 1000 ಜನ ಸೇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಪ್ರತಿಯೊಬ್ರು ಕೂಡ ಗ್ರಾಮಗಳನ್ನ ಹಿಡಿತಾ ಇಟ್ಕೊಂಡು ಗ್ರಾಮದಲ್ಲಿ ಓಟ್ ಹಾಕ್ಸುವಂತ ಶಕ್ತಿ ಇರೋರು ಬಂದಿದ್ದೀರಾ. ಇನ್ನು ಮುಂದಕ್ಕೆ ನೀವು ಈ ತರ ಸಭೆ ಮಾಡಿದಾಗ ಅಟ್ಲೀಸ್ಟ್ ನಾವೇನ್ ಹೇಳ್ತೀವೋ ಅದ್ರ ಪ್ರಕಾರ ಜನ ಕರ್ಕೊಂಡ್ಬರ್ಬೇಕು. ಆವಾಗಲೇ ನಮ್ಮ ವಿರೋಧಿಗಳಿಗೆ ನಡ್ಕೊಂಡ್ ಹುಡ್ಕೊಂಡು. ಈಗ ಶೆಡ್ಯೂಲ್ ಕಾಸ್ಟ್ ಪೈಕಿ ನಮ್ಮ ಇಬ್ರು ಅಣ್ತಮ್ಮಂದ್ರು ಇಬ್ರು ಅವ್ರೆ. ಚಿಕ್ಕಮನಿಯಪ್ಪನವನೇ, ಇಲ್ಲಿ ಈತನವನೇ, ಈ ಮುಳುವಾಗ್ಲ. ಆದ್ರೆ ಭಿನ್ನಾಭಿಪ್ರಾಯ. ಇವರಿಬ್ರು ಒಂದಾದ್ರೆ ಇಲ್ಲಿ ಕಾಂಗ್ರೆಸ್ ಓಟ್ ಹೋಗಲ್ಲ. ಈ ತರ ವಯಸ್ಸನ್ನಗಳನ್ನ ನಾನು ಶ್ರೀನಾಥ್ ಬಂದು ಪ್ರತಿ ಹಳ್ಳಿನಲ್ಲೂ ಕೂಡ ಸರ್ಕಟ್ತೀವಿ. ಪ್ರತಿ 220 ಹಳ್ಳಿ ಬರುತ್ತೆ. 220 ಹಳ್ಳಿ ಕೂಡ ಸರ್ವೋಗ್ಬೇಕು. ಯಾವ ಹಳ್ಳಿನಲ್ಲೂ ಕೂಡ 50 ಓಟ್ ಹೋದ್ರೆ ನಮ್ಗೆ ಅಪಾಯ ಐತೆ. 50 ಓಟ್ ಒಂದು ಗ್ರಾಮದಲ್ಲಿ ಹೋದ್ರೆ ನಮ್ಮಿಬ್ಬರಿಗೂ ಅಪಾಯ. 50 ಓಟ್ ಅಂದ್ರೆ 200 ಹಳ್ಳಿಗೆ ಎಷ್ಟಾಯ್ತು? 10,000 ಆಯ್ತು. 50,000 ಎಷ್ಟಾಯ್ತು? 10ಕ್ಕೆ ಬಂದ್ಬಿಡ್ತಾರೆ. ಈ 45 ಇತ್ತು ಮೊನ್ನೆ. ಪ್ರತಿ ಹಳ್ಳಿನಾಗ 100 ಓಟ್ ಆಗೈತು. ಅದು ಪುನರಾವರ್ತನೆ ಆಗಬಾರದು. ಪ್ರತಿ ಹಳ್ಳಿನಲ್ಲೂ 10 kg ಅಕ್ಕಿಗೆ ಬಟ್ ಬಿತ್ತು, 2,000 ರೂಪಾಯಿ ಬಿತ್ತು, ಇನ್ನೊಂದು ಬಿತ್ತು, ಮತ್ತೊಂದು ಬಿತ್ತು. ಇಬ್ರು ಹೋದ್ವಾ ಮಣ್ಣಾಕೊಂಡು ಹೊಟ್ಟೆ ಉಜಲಿ ಬೆಂಕಿ. ನಂದು ಬಿಡ್ರಿ, ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಸಿಎಂ ಪಾಪ ಅವ್ರ ಅಣ್ತಮ್ಮದು. ರೂಪಾಯಿ ಬಾಯಿ ಬಡ್ಕೊಂಡು ಹರಾಜ್ ಹಾಕಿದ್ ದುಡ್ಡು. ಏನಾದ್ರು ಲೇಔಟ್ ಹೊಡೆದು ಕೋಟಿ ಬಿಲ್ ಮಾಡೋರ, ಸೈಟ್ ಬಿಲ್ ಮಾಡೋರ, ರಿಯಲ್ ಎಸ್ಟೇಟ್ ಮಾಡ್ತಾನ? ಏನ್ 60 ಕೋಟಿ ಯಾರ ಮೇಲೆ ದುಡ್ಡು? ಆತ್ಮನ ಗೆದ್ದಿದ್ರೆ ಎಷ್ಟೋ ಸಮಾಧಾನ ಆಗೋದು. ನಂಗ ಹಾಳಾಗೋಯ್ತು ಅವ್ರ ಮನೆ ಪಾಪ. ನಾನು ಅದಕ್ಕೆ ಹೇಳಿದೆ, ಸೀಟ್ ಕೊಡೋದು ನಮ್ಮ ಕೈಯಾಗಿಲ್ಲ. ಅವರು ಡೆಲ್ಲಿನಲ್ಲಿ ತೀರ್ಮಾನ ಆಗೋದು. ಜನತಾದಳಕ್ಕೆ 40 ಸೀಟು, 50 ಸೀಟು, ಬಿಜೆಪಿಗೆ ಇಷ್ಟು ಸೀಟು. ಅದ್ರಾಗ ಯಾವ್ಯಾವ ಕ್ಷೇತ್ರ ಬಿಜೆಪಿ, ಯಾವ್ಯಾವ ಕ್ಷೇತ್ರ ಜೆಡಿಎಸ್ ಅಂತ ಇಬ್ಬರ ಕೈಯಾಗಿಲ್ಲ. ಅದು ಹಣೆ ಬರ. ಕೋಲಾರ ಬಂದ್ಮೇಲೆ ಆಣೆ ಮಾಡಿ ಹೇಳಿದೆ, ಸೀಟ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ಗೊತ್ತಾ? ಕೇಳಿಸ್ಕೊಂಡ್ರ? ನಾನು ಹುಟ್ಟುಹಬ್ಬದ ದಿವಸ ಮನೆ ಹಾಳಾಗೋಯ್ತು ಪಾಪ. ಮೇಜರ್ ಆಗಿ ದೊಡ್ಡಸಾಳ, ಬಿಗ್ಲಿ ಹೊಸಳ್ಳಿ ಈ 2 ಗ್ರಾಮ ಪಂಚಾಯತಿಗಳು 80% ಒಕ್ಕಲಿಗಿರ್ತಕ್ಕಂಥ ಪಂಚಾಯತಿ ಇದು. ಇನ್ನು ಆ ಕಡೆ ಕೊಂಡರಾಜನಹಳ್ಳಿ ಶೆಡ್ಯೂಲ್ ಕ್ಯಾಸ್ಟ್ ಜಾಸ್ತಿ, ಮಾರ್ಕನಹಳ್ಳಿ ಶೆಡ್ಯೂಲ್ ಕ್ಯಾಸ್ಟ್ ಜಾಸ್ತಿ. ಆ ಕಡೆ ತೊರಜನಹಳ್ಳಿ ಪಂಚಾಯತಿ 4 ಬರ್ತಾರೆ ನಮ್ಗೆ, ಅಲ್ಲಿ 50-50. ಈ 7 ಕಸ್ಬನಲ್ಲಿ ಜಾಸ್ತಿ ಮೇಜರ್ ಆಗಿ ಒಕ್ಕಲಿಗಿರೋದು ದೊಡ್ಡಸಾಳ ಮತ್ತೆ ಬೆಗ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತಿ. ಇಲ್ಲಿ ನಾವು 7 ಗ್ರಾಮ ಪಂಚಾಯತಿ ಬಲ ಆಗ್ಬೇಕು. ಸೀಟು ಅವ್ರ ಹಣೆ ಬರ. ಅಸೆಂಬ್ಲಿಗೆ 20 ದಿವಸಕ್ಕೆ MLA ಆಗಿ ಹೋಗ್ಬೇಕು ಅಂತ ಕೊಟ್ಟರು. ಅವ್ನ ಹಣೆ ಬರದಾಗ ಬರ್ತಿತ್ತು, ಹೋಗ್ಬಿಟ್ಟ. ನಾಮಿನೇಷನ್ ಲಾಸ್ಟ್ ದಿವಸ ತಗೊಂಬಂದು ಹಾಕಿದ್ದು. ಬಾಗ್ಲಾಗ ಬಸ್ಗಳವೆ, ಕಾರುಗಳವೆ, ಬುಲೆಟ್ಗಳವೆ ಅಂತೇಳಿ ನಂಬಿಸ್ಬಿಟ್ಟು ಯುವಕರೆಲ್ಲ ತಂದ್ರು. ಹೆಂಗಸರು ಹೊಲ್ದಾಗ ಕುತ್ಕೊಂಡು ಈ ಸತಿ ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತಾರಂತೆ ಪುಕ್ಷಾಟೆ ಅಂತೇಳಿ ಅವ್ರೋದ್ರು. ಲಾಸ್ಟ್ನಾಗ 3 ಗಂಟೆನಾಗ ಸಾಲ ಮಾಡಿ ಬಡ್ಡಿಗೆ ತಗೊಂಡ್ಬಂದು 4 ಕೋಟಿ ರೂಪಾಯಿ ಸಾಬ್ರು ಕೊಟ್ಟ. 10 ಗಂಟೆ ಗಂಟ ಸಾಬ್ರು 10,000 ಒಟ್ಟು ಬೋಗಸ್ ಹಾಕೊಂಡ್ರು. ಸಿಎಂ ಲಾಸ್ಟ್ನಾಗ 4 ಕೋಟಿ ಕೊಟ್ಟನು.
ಕಂಪ್ಲೇಂಟ್ಲು ಸಿಎಂ ಅವ್ರ ಅಣ್ಣಕ್ಕೆ ಇದೆ ಅಂದ್ರೆ ಖುಷಿಯೋ ಖುಷಿ. ನಾನು ಹೇಳ್ದಕ್ಕೂ ಕಿವಿದಾಗ ಹೇಳ್ದೆ ಯಾಮಾರಪ್ಪ ಬೇಡ ಓಟ್ ಹಾಕಲ್ಲ ಅಂದೆ. ಏನ್ ಅವ್ರು ಜಿಂದಾಬಾದ್ ಅಂದ್ರೆ ನಗಿತಾನೆ. ನಮ್ಮ ಮನೆಯಾಗ ರಾತ್ರಿ ಗಂಟೆ ಇದ್ದು ಬೆಳಿಗ್ಗೆ ಕಾಂಗ್ರೆಸ್ ಕೋಟ್ ಹಾಕೋದವ್ರು. ನಾನು 20 ವರ್ಷದಿಂದ ಅವ್ರು ನೋಡಿರೋದು. ಮನೆನೇ ಹಾಳು ಮಾಡ್ಕೊಂಡ್ಬಿಟ್ಟ, 1000 ಕಾಸು ಕೊಟ್ಟಿದ್ದು. ಸಿಎಂ ಆರ್ ದುಡ್ಡು, ಕಾಂಗ್ರೆಸ್ ಓಟು. ಇಲ್ಲ ಬಿಡು, ಅವ್ರಿಗೂ ಬುದ್ಧಿ ಬಂದೈತಿ ಇವಾಗ. ಅದೇನೇ ಆಗ್ತೀನಪ್ಪ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಇದರಲ್ಲಿ APMC ಬರ್ತಾವೆ. ಇನ್ನ ನಾವು ಒಂದು ಸೀಟ್ ಕೂಡ ಬಿಡಕ್ ಹೋಗ್ಬಾರ್ದು. ಖುದ್ದು ನಾನು ಪ್ರಕಾಶ್ ಅಣ್ಣು, CM ಆರು, ಬಣಕನಹಳ್ಳಿ, ನಮ್ಮ ಲೀಡರ್ಗಳು ಬರ್ತೀವಿ, ದೊಡ್ಡ ಸಾಲದಲ್ಲಿ ಕುತ್ಕೊಂತೀವಿ. 3 ಸೀಟು 4 ಸೀಟು 3 ಸೀಟು. ಅದು JDS ಅವರಾಗ್ಲಿ, ವರ್ತೂರ್ ಪ್ರಕಾಶ್ ಕಡೆ ಅವರಾಗ್ಲಿ, ನಮ್ಮ ಮುಂದೆ ಅದಲ್ಲ. ನಮ್ಮ ಮುಂದೆ NDA ಗೆಲ್ಬೇಕು, ಕಾಂಗ್ರೆಸ್ 1 ಸೀಟ್ ಬರಬಾರ್ದು. ಅರ್ಥ ಮಾಡ್ಕೊಂಡ್ರ? ಯಾರನ್ನಾಗ್ಲಿ ನಾವು ಅನ್ಬೇಡ್ರಿ. ರಾಜಣ್ಣನ್ ಕೊಡ್ಬೇಕ, ರಾಜಣ್ಣ ಕೊಟ್ಟಾಗ್ತಾನ. ಏನ ಮಂಜ, ನಿಮ್ ಸೀಟ್ ಅಂದ್ರೆ ನಿಮ್ ಅಷ್ಟೇನೆ. ನೀವು ಮಾತಾಡ್ಕೊಂಡ್ಬಿಟ್ರೆ ನಮ್ಗೆ ಹೇಳ್ಬೇಕಷ್ಟೇ. ಅಲ್ಲರ ಉದಾಹರಣೆ ಕೇಳ್ತಾರ. ದೈ ಅವ್ನು ಮಂಜುನ್ BJP ಇಲ್ಲಪ್ಪ, ನಿನ್ ಗೋಯಿಂಗ್ ಇದ್ದೀನಪ್ಪ. ಆಯ್ತು ಕೈದ ಅಲ್ಲ, ಉದಾಹರಣೆಗಪ್ಪ ಎಲ್ಲ ಊರ್ಗು ಇಲ್ಲ. ಅವ್ನು ತಮಾಷೆಗೆ ಮಾತಾಡಿದ್ದು, ಸೀರಿಯಸ್ ಆಗಿ ಮಾತಾಡಿದ್ದು. ಹಂಗಾಗಿ ನಾವು ಬಂದು ಸೀಟುಗಳು ಹಂಚ್ತೀವಿ. ಬಂಡಾಯ ಎದ್ದು ನಿಂದಕ್ಕೆ ಹೋಗಬೇಡಿ. ಯಾಕಂದ್ರೆ ನಾವು ಇಬ್ರು ಓಟ್ ಕೇಳಕ್ ಬರ್ತೀವಿ. ನೀವಿಬ್ರು ನಿಂತ್ಕೊಂಡಿರೋಣ, 1 ನಿಮಿಷ ನೀವು ನಿಂತ್ಕೊಳ್ಳ. ಸೀಟು ಒಂದು ಸೀಟ್ ಕೊಟ್ಟಿರ್ತೀವಿ. ರಾಜಣ್ಣ ಸುಮ್ಮನೆ ಇರ್ಬೇಕು, ಇಲ್ಲ ರಾಜಣ್ಣ ಕೊಟ್ಟರೆ ನೀನು ಸುಮ್ಮನೆ ಇರ್ಬೇಕು. ನಾವಿಬ್ರು ಓಟ್ ಕೇಳುವಾಗ ನೀವಿಬ್ರಿಗೂ ವಿರುದ್ಧ ಕೇಳಕ್ ಆಗಲ್ಲ. ನಾವು ನಮ್ ಪಂಚಾಯತ್ ಕರೆಕ್ಟ್ ಅಂದ್ರೆ ಅದನ್ನ ಸಮಾಧಾನ ಮಾಡ್ಕೋದು ಕುತ್ಕೊಂಡು. ಅಂದ್ರೆ ಎಲ್ಲ ಊರಿಗೂ ಹೇಳ್ತಾ ಇರೋದಿದ್ದು. ಎಷ್ಟು 17 ಸೀಟಾ? 19 ಗೆಲ್ಬೇಕು ನಾವು. ಇವತ್ತಿಂದಲೇ ಕಷ್ಟಪಟ್ಟು ದುಡಿಬೇಕು. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿನಗೂ ನೀವು ದುಡಿಬೇಕು. ಇನ್ನೇನು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಈ ಬೇಸಿಗೆ ಸ್ಕೂಲ್ ರಜಕ್ಕೆ ಎಲೆಕ್ಷನ್ ಆಗೋದಿತ್ತು. ಈಗಾಗಲೇ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡೈತೆ, ರಿಸರ್ವೇಶನ್ ಬೇಗನೆ ಮಾಡಿಕೊಡಿ ಅಂತೇಳಿ. ರಿಸರ್ವೇಶನ್ ಪ್ರಕ್ರಿಯೆ ಜಿಲ್ಲಾಧಿಕಾರಿ ಕಚೇರಿನ ನಡೀತಾ ಇತ್ತು. ಎಲೆಕ್ಷನ್ ಬಹಳ ಬೇಗನೆ ಬಂದಿತ್ತು. ಇದೊಂದು ಬುನಾದಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್.